ತಾಲೂಕಿನಲ್ಲಿ ಒಂದು ಮಹಾ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಎಲ್ಲ ನಾಯಕರುಗಳು ಸೇರಿ ನಾವು ಚುನಾವಣೆಯನ್ನು ಮಾಡಿ ಎಲ್ಲೋ ಒಂದು ಕಡೆಗೆ ನಮಗೆ ಬೇಸರವಾಯಿತು. ನಮ್ಮ ಪಕ್ಷದ ಅಡಿಯಲ್ಲಿ ಆರಿಸಿ ಬಂದಿರತಕ್ಕಂಥ ಶಾಸಕರು ಸನ್ಮಾನ್ಯ ಶಿವರಾಮ್ ಹೆಬ್ಬಾರ್ ಸಾಹೇಬ್ ಬಿಜೆಪಿಯಲ್ಲಿನೇ ಇದ್ಕೊಂಡು ಬಿಜೆಪಿಯ ಚುನಾವಣೆಯಲ್ಲಿ ಅದು ಕೇಂದ್ರದ ಚುನಾವಣೆ ಮಹಾ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಕೆಲಸ ಮಾಡ್ದೇ ನ್ಯೂಟ್ರಲ್ ಆಗಿ ಉಳ್ಕೊಂಡು ಪಕ್ಷಕ್ಕೆ ಅವ್ರದ್ದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಏನು ನೀಡದೆ ಹಿಂದೆ ಸರಿದಿರ್ತಕ್ಕಂಥ ಉದ್ದೇಶ. ಅವ್ರಿಗೆ ಏನು ಕಾರಣ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ಕಾರಣಗಳನ್ನು ಅವ್ರು ತಿಳಿಸ್ಬೇಕು, ಅಥವಾ ನಮ್ಮಲ್ಲಿ ಏನಾದರೂ ತೊಡಕುಗಳಿದ್ರೆ ಅದನ್ನ ತಿದ್ದುಕೊಂಡು ಹೋಗ್ಲಿಕ್ಕೆ ಅನುಕೂಲತೆ ಆಗುತ್ತೆ. ಹಾಗಂತೇಳಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡೋದು ಇದು ಪಕ್ಷಕ್ಕೆ ನಿಷ್ಠೆ ಆಗಿರ್ತಕ್ಕಂಥದ್ದಲ್ಲ. ಅದಕ್ಕೋಸ್ಕರವಾಗಿ ಸಾಮಾನ್ಯ ಶಾಸಕರಲ್ಲಿ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ, ತಾಲೂಕು ಅಧ್ಯಕ್ಷನಾಗಿ ನಿಮ್ಮಿಂದ ಭಾರತೀಯ ಜನತಾ ಪಾರ್ಟಿಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಆಗಿದೆ, ಕ್ಷೇತ್ರದ ಅಭಿವೃದ್ಧಿನೂ ಕೂಡ ಆಗಿದೆ. ನಾವು ಅದರಲ್ಲಿ ಎರಡು ಮಾತಿಲ್ಲ. ನಿಮ್ಮನ್ನು ನಾವು ಇವತ್ತಿಗೂ ಕೂಡ ಗೌರವಿಸ್ತೀವಿ. ಅದಕ್ಕೆ ನೀವು ಭಾರತೀಯ ಜನತಾ ಪಾರ್ಟಿಯ ಸಿಂಬಾಲಿನ ಅಡಿಯಲ್ಲಿ ಆಶಿಕೊಂಡು ನೀವು ಈ ರೀತಿ ಪಾರ್ಟಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ದಯಮಾಡಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಪಾರ್ಟಿಯಲ್ಲಿ ನಿಮ್ದು ಏನೋ ಸಮಸ್ಯೆಗಳಿದ್ರೆ ಅದರ ಬಗೆಹರಿಸ್ಕೊಂಡು ಪಾರ್ಟಿಯ ಅಡಿಯಲ್ಲಿ ಬಂದು ಕೆಲಸ ಮಾಡಿ. ನಿಮ್ಮೊಟ್ಟಿಗೆ ನಾವೆಲ್ಲರೂ ಕೂಡ ಇರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಯಾವ ಪಾರ್ಟಿಯಿಂದ ಆರಿಸಿ ಬಂದಿದ್ದೀರಿ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ದಯಮಾಡಿ ನಿಮ್ಗೆ ಯಾವ ಪಕ್ಷ ತಿಳಿತಿತ್ತೋ ಆ ಪಕ್ಷದ ಜೊತೆಗೆ ನೀವು ಹೋಗು. ಅದು ಸ್ವತಂತ್ರ ಭಾರತದಲ್ಲಿ ನಿಮಗೆ ಆ ಒಂದು ಹಕ್ಕಿದೆ. ಆದರೆ ಇಲ್ಲಿ ಇದ್ಕೊಂಡು ಈ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಕ್ಕಂಥ ಕೆಲಸವನ್ನು ಖಂಡಿತವಾಗಿ ತಾವು ಮಾಡಬಾರ್ದು. ಯಾಕೆಂದ್ರೆ ಮುಂದಿನ ದಿನಮಾನಗಳಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಚುನಾವಣೆಗಳು ಬರ್ತಾ ಇದ್ದಾವೆ. ಈಗಾಗಲೇ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪಕ್ಷದ ಸಂಘಟನೆ ಮತ್ತು ತಾಲೂಕಿನಲ್ಲಿ ಪಕ್ಷದ ಅಸ್ತಿತ್ವ ಹೇಗಿದೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ನಾವು ನಿರೀಕ್ಷಣೆಯೂ ಕೂಡ ಮಾಡಲಿಲ್ಲ, ಅಷ್ಟೊಂದು ರೀತಿಯಲ್ಲಿ ಜನರು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಲೋಕಸಭೆ ಅಭ್ಯರ್ಥಿ ಇರ್ತಕ್ಕಂಥ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಅವರನ್ನ ಗೆಲ್ಲಿಸಿದ್ದಾರೆ ಈ ಕ್ಷೇತ್ರದಲ್ಲಿ. ಅದಕ್ಕೆ ಕ್ಷೇತ್ರದ ಮತದಾರ ಆಗಿರ್ಬೋದು, ನಮ್ಮ ಕಾರ್ಯಕರ್ತರಾಗಿರ್ಬೋದು, ಯಾವುದೇ ಒಂದು ವ್ಯಕ್ತಿ ಹಿನ್ನೆಲೆಯಲ್ಲಿ ಇಲ್ಲ. ಕಾರ್ಯಕರ್ತರು ಎಲ್ಲ ಪಕ್ಷೀಯ ನಿಷ್ಠೆಯ ಅಡಿಯಲ್ಲಿದ್ದಾರೆ. ಅದಕ್ಕೆ ನಿಮಗೆ ದಯಮಾಡಿ ನಾವು ಕೇಳ್ಕೊಳ್ತಾ ಇದ್ದೀವಿ, ಪಕ್ಷದ ಅಡಿಯಲ್ಲಿ ಬಂದು ಕೆಲಸವನ್ನು ಮಾಡಿ. ಇಲ್ಲ ಅಂತ ಹೇಳಿದ್ರೆ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ನೀವು ಬೇಕಾದಂಥ ಪಾರ್ಟಿಗೆ ಸೇರ್ಕೋಬಹುದು ಅಂತಕ್ಕಂಥದ್ದು ನಾನು ಕಳಕಳಿ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕೆ ಇಲ್ಲಿದ್ದು ನಮಗೆ ತೊಂದರೆ ತಾಪತ್ರಗಳನ್ನು ಕೊಡ್ತಕ್ಕಂಥದ್ದು ಆಗಬಾರ್ದು ಅಂತಕ್ಕಂಥ ಉದ್ದೇಶವನ್ನು ತಿಳಿಸುತ್ತಾ ಅದಕ್ಕೆ ನಾವು ಬಹುತೇಕ ಒಂದು ಟೈಮನ್ನು ಕೊಡ್ತಾ ಇದ್ದೀವಿ. ಅವ್ರಿಗೆ ಒಂದು ವಾರದ ಒಳಗಾಗಿ ತಾವು ರಾಜೀನಾಮೆಯನ್ನು ನೀಡಬೇಕು, ಇಲ್ಲಾಂದರೆ ಪಕ್ಷದ ಅಡಿಯಲ್ಲಿ ಬಂದು ಕೆಲಸವನ್ನು ಮಾಡಬೇಕು, ಇಲ್ಲಾಂದರೆ ರಾಜೀನಾಮೆಯನ್ನು ಕೊಡಬೇಕು. ಕೊಡದೇ ಹೋದಂಥ ಪರಿಸ್ಥಿತಿಯಲ್ಲಿ ನಾವು ಪ್ರತಿಭಟನೆಯನ್ನು ನಿಮ್ಮ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಕಳಕಳಿಯಿಂದ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಬಗ್ಗೆ ನಮ್ಗೆ ಅಪಾರವಾದ ಗೌರವವಿದೆ. ಅದಕ್ಕೆ ಆ ಗೌರವವನ್ನು ತಾವು ಉಳಿಸ್ಕೊಂಡು ಕೆಲಸವನ್ನು ಪಾರ್ಟಿ ಅಡಿಯಲ್ಲಿ ಕೆಲಸ ಮಾಡಬೇಕಂತಕ್ಕಂಥದ್ದು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಈಗ ಮುಂದಿನ ವಿಷಯಗಳನ್ನು ಪ್ರತಿಪಾಟಿ